ಇನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ದೇಶದ ಭದ್ರತೆ ಬಗ್ಗೆ ಉಪರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಜಗದೀಪ್ ಧನ್ಕರ್ ಅವರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಉಪರಾಷ್ಟ್ರಪತಿ ನಿವಾಸಕ್ಕೆ ತೆರಳಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಧನ್ಕರ್ ಅವರನ್ನ ಭೇಟಿ ಮಾಡಿ ರಾಷ್ಟ್ರದ ಭದ್ರತೆ ವಿಚಾರವಾಗಿ ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸಿಡಿಎಸ್ ಅವರು ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಈ ಟೈಮಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಪರೇಷನ್ ಸಿಂಧೂರ ಹೇಗೆ ಮಾಡಿದ್ವಿ, ಯಾವ ರೀತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಹೊಡೆದು ಓಡಿಸಿದ್ವಿ, ಎಷ್ಟು ಜನ ಉಗ್ರರು ಮತಾಯಿಷ್ ಆಗಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತ ಸೈನಿಕರು ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ, ಒಂದು ಕಡೆ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಇದೆ, ಜೊತೆಗೆ ಸಿಸಿಎಸ್ ಮೀಟಿಂಗ್ ಇದೆ. ಇದೆಲ್ಲದರ ನಡುವೆ ಈಗ ಬರ್ತಿರುವಂತಹ ಮಾಹಿತಿ, ಇನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ದೇಶದ ಭದ್ರತೆ ಬಗ್ಗೆ ಉಪರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಜಗದೀಪ್ ಧನ್ಕರ್ ಅವರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಉಪರಾಷ್ಟ್ರಪತಿ ನಿವಾಸಕ್ಕೆ ತೆರಳಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಧನ್ಕರ್ ಅವರನ್ನ ಭೇಟಿ ಮಾಡಿ ರಾಷ್ಟ್ರದ ಭದ್ರತೆ ವಿಚಾರವಾಗಿ ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸಿಡಿಎಸ್ ಅವರು ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಈ ಟೈಮಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಪರೇಷನ್ ಸಿಂಧೂರ ಹೇಗೆ ಮಾಡಿದ್ವಿ, ಯಾವ ರೀತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಹೊಡೆದು ಓಡಿಸಿದ್ವಿ, ಎಷ್ಟು ಜನ ಉಗ್ರರು ಮತಾಯಿಷ್ ಆಗಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತ ಸೈನಿಕರು ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ, ಒಂದು ಕಡೆ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಇದೆ, ಜೊತೆಗೆ ಸಿಸಿಎಸ್ ಮೀಟಿಂಗ್ ಇದೆ. ಇದೆಲ್ಲದರ ನಡುವೆ ಈಗ ಬರ್ತಿರುವಂತಹ ಮಾಹಿತಿ, ಇನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ದೇಶದ ಭದ್ರತೆ ಬಗ್ಗೆ ಉಪರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಜಗದೀಪ್ ಧನ್ಕರ್ ಅವರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಉಪರಾಷ್ಟ್ರಪತಿ ನಿವಾಸಕ್ಕೆ ತೆರಳಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಧನ್ಕರ್ ಅವರನ್ನ ಭೇಟಿ ಮಾಡಿ ರಾಷ್ಟ್ರದ ಭದ್ರತೆ ವಿಚಾರವಾಗಿ ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸಿಡಿಎಸ್ ಅವರು ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ.
ಈ ಟೈಮಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಪರೇಷನ್ ಸಿಂಧೂರ ಹೇಗೆ ಮಾಡಿದ್ವಿ, ಯಾವ ರೀತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಹೊಡೆದು ಓಡಿಸಿದ್ವಿ, ಎಷ್ಟು ಜನ ಉಗ್ರರು ಮತಾಶ್ ಆಗಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತ ಸೈನಿಕರು ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ, ಒಂದು ಕಡೆ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಇದೆ, ಜೊತೆಗೆ ಸಿಸಿಎಸ್ ಮೀಟಿಂಗ್ ಇದೆ. ಇದೆಲ್ಲದರ ನಡುವೆ ಈಗ ಬರ್ತಿರುವಂತಹ ಮಾಹಿತಿ, ಇನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ದೇಶದ ಭದ್ರತೆ ಬಗ್ಗೆ ಉಪರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಜಗದೀಪ್ ಧನ್ಕರ್ ಅವರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಉಪರಾಷ್ಟ್ರಪತಿ ನಿವಾಸಕ್ಕೆ ತೆರಳಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಧನ್ಕರ್ ಅವರನ್ನ ಭೇಟಿ ಮಾಡಿ ರಾಷ್ಟ್ರದ ಭದ್ರತೆ ವಿಚಾರವಾಗಿ, ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸಿಡಿಎಸ್ ಅವರು ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈ ಟೈಮಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಪರೇಷನ್ ಸಿಂಧೂರ ಹೇಗೆ ಮಾಡಿದ್ವಿ, ಯಾವ ರೀತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಹೊಡೆದು ಓಡಿಸಿದ್ವಿ, ಎಷ್ಟು ಜನ ಉಗ್ರರು ಮತಾಶ್ ಆಗಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತ ಸೈನಿಕರು ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ, ಒಂದು ಕಡೆ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಇದೆ, ಜೊತೆಗೆ ಸಿಸಿಎಸ್ ಮೀಟಿಂಗ್ ಇದೆ. ಇದೆಲ್ಲದರ ನಡುವೆ ಈಗ ಬರ್ತಿರುವಂತಹ ಮಾಹಿತಿ, ಇನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ದೇಶದ ಭದ್ರತೆ ಬಗ್ಗೆ ಉಪರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಜಗದೀಪ್ ಧನ್ಕರ್ ಅವರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಉಪರಾಷ್ಟ್ರಪತಿ ನಿವಾಸಕ್ಕೆ ತೆರಳಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಧನ್ಕರ್ ಅವರನ್ನ ಭೇಟಿ ಮಾಡಿ ರಾಷ್ಟ್ರದ ಭದ್ರತೆ ವಿಚಾರವಾಗಿ, ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸಿಡಿಎಸ್ ಅವರು ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈ ಟೈಮಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಪರೇಷನ್ ಸಿಂಧೂರ ಹೇಗೆ ಮಾಡಿದ್ವಿ, ಯಾವ ರೀತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಹೊಡೆದು ಓಡಿಸಿದ್ವಿ, ಎಷ್ಟು ಜನ ಉಗ್ರರು ಮತಾಶ್ ಆಗಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತ ಸೈನಿಕರು ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ, ಒಂದು ಕಡೆ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಇದೆ, ಜೊತೆಗೆ ಸಿಸಿಎಸ್ ಮೀಟಿಂಗ್ ಇದೆ.